ಸೊ ಇನ್ನು ಲಕ್ಕುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಕ್ಕುಂಡಿನಲ್ಲಿ ಯಾವಾಗ ಚಿನ್ನ ಸಿಕ್ತು ಅದಾದ ಮೇಲೆ ಉತ್ಖನನ ಮಾಡಬೇಕು ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಅಲ್ಲಿ ಬಗಿಬೇಕು ನೋಡಬೇಕು, ಯಾರ್ಯಾರೋ ಬಗೀತಾರೆ ಜನಗಳು, ಸರ್ಕಾರವೇ ಮಾಡಿಬಿಡಬೇಕು ಅಂತ. ಸರ್ಕಾರ 25 ಲಕ್ಷ ಕೂಡ ಬಿಡುಗಡೆ ಮಾಡ್ತು. ಇವತ್ತು ಉತ್ಖನನ ಆರಂಭ ಆಗುತ್ತೆ. ವೀರಭದ್ರೇಶ್ವರ ದೇಗುಲದ ಆವರಣದಿಂದ ಅಲ್ಲಿ ವಿಪರೀತವಾಗಿ ಅಗದು ಬಿಟ್ಟಿದ್ದಾರೆ. ಎದುರುಗಡೆ ನಂದಿಯ ಕೆಳಭಾಗದಲ್ಲಿ ಆ ನಂದಿಯನ್ನು ಸರಿಸಿ ಬಗದಿದ್ದಾರೆ ನೋಡಿ. ಇಲ್ಲಿ ಇದು ಸ್ಪಾಟ್. ಇಲ್ಲಿ ಏನಾದರೂ ಉತ್ಖನನ ಆಯಿತು ಅಂತಂದರೆ ಇದು ಬೇರೆ ಬೇರೆ ಕಡೆಗೂ ಕೂಡ ಉತ್ಖನನ ಮಾಡಬೇಕು ಅನ್ನುವಂಥ ಕೂಗಿದೆಯಲ್ಲ, ಅದಕ್ಕೆ ಇಂಬು ಕೊಟ್ಟಂಗಾಗುತ್ತೆ, ಬಲ ಬಂದಂಗಾಗುತ್ತೆ. ನೋಡಿ, ಎಡಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಂದಿ ಇರೋ ಕಡೆಗೆ ಯಾವ ಪರಿ ಅಗ್ದಿದ್ದಾರೆ ಅಂತ. ನಮ್ಮವರು ಈ ಕೆಲವೊಂದು ಸಂಗತಿಗಳಲ್ಲಿ ನಿಸ್ಸೀಮರು. ಏನಪ್ಪ ಅಂತಂದರೆ ಎಲ್ಲರೂ ನಿಧಿ ಇರುತ್ತೆ ಅಂತಂತಂದರೆ ಬಗದು ಮಾಡಿಬಿಡೋದು, ಅಥವಾ ಯಾವುದಾದ್ರೂ ಈ ಪುರಾತನ ದೇವಸ್ಥಾನಗಳು ಅಲ್ಲೆಲ್ಲ ಇರ್ತಾವಲ್ಲ ಅಲ್ಲಿ ಹೋಗಿ ಹೆಸರು ಬರೆದು ಬಿಡೋದು. ಈ ರೀತಿ ಈ ಪ್ರಿಯಕರನ ಹೆಸರು ಬರೆಯೋದು, ಪ್ರಿಯತಮೆಯ ಹೆಸರು ಬರೆಯೋದು. ನೀವೆಲ್ಲಾದರೂ ನೋಡಿ, ಮನೆ ನಾನು ಬೇಲೂರು ಹಳೆಬೀಡಿಗೆ ಹೋಗಿದ್ದೆ, ನಂದಿ ಮೇಲೂ ಕೂಡ ಬಿಟ್ಟಿಲ್ಲ, ತಮ್ಮ ಪ್ರಿಯತಮೆಯರ ಹೆಸರು ಬರೆದ್ಬಿಡೋದು. ಈ ಥರ ತಿಕ್ಕಲಾಟಗಳು. ಅವ್ರಿಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ. ಇನ್ನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಬಗೀತಾರೆ, ಯಾವ ದೇವಸ್ಥಾನನೂ ಕೂಡ ಬಿಡಲ್ಲ. ಭಯ ಭಕ್ತಿ ದೂರದ ಮಾತು. ಸೊ ಹೀಗಾಗಿ ಇವತ್ತು ಎಲ್ಲಿ ಚಿನ್ನ ಸಿಗುತ್ತೆ ಏನು ಎತ್ತ, ಯಾಕಂದರೆ ಜನ ಹೇಳೋದು ನೋಡಿದ್ರೆ ಮಳೆ ಬಂದಂಥ ಆದಮೇಲೂ ಕೂಡ ನಾವು ಹೋಗಿ ಚಿನ್ನದ ಕಾಸುಗಳನ್ನು ಆರಿಸ್ಕೊಂಬರ್ತಾ ಇದ್ವಿ ಅಂತ. ಹಿಂಗಿದೆ ನೋಡಿ, ಈ ವರಹಗಳು ಸಿಗ್ತಾಯಿದ್ವು. ಆ ವರಹಗಳನ್ನು ಅಂದರೆ ಈ ಬಿಲ್ಲಿ, ಈ ದಂಬಡಿ ಅಂತ ನಮ್ಮ ಹಳೆ ಕಾಲದ ಜನಗಳು ಮಾತಾಡ್ತಿದ್ರು. ಈ ರೌಂಡ್ ಇರುತ್ತೆ, ನಡುವೆ ಒಂದು ಹೋಲ್ ಇರುತ್ತೆ. ಆ ತರಹ ಚಿನ್ನದ ನಾಣ್ಯಗಳು, ಚಿನ್ನದ ಕಾಸುಗಳು. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಈ ರೀತಿ ಅಪೂರ್ವವಾದಂಥ ಕೆಲವೊಂದು ಕಲ್ಲುಗಳು ಕೂಡ ಸಿಕ್ಕಿವೆ ನೋಡಿ. ಮುತ್ತು, ರತ್ನ, ಪಚ್ಚೆ, ಹವಳ. ಅಲ್ಲಿನ ಗ್ರಾಮಸ್ಥರೊಬ್ಬರು ಮಾತಾಡಿದ್ದಾರೆ, ತೋಟಯ್ಯ ಅಂತ ಅವ್ರ ಹೆಸರು. ಏನು ಹೇಳ್ತಾರೆ ಬನ್ನಿ ನೋಡೋಣ. ಮಳೆಯ ಶಕ್ತಿಯೊಮ್ಮೆ ಹೋಗಿ ಎಲ್ಲೇ ಜಿನಿಗನ್ನು ಮಣ್ಣು ಸೂಕ್ಷ್ಮ ಇರುತ್ತೆ ಅಂತಲೇ ಇರ್ತಿದ್ವಿ. ಕೆಬ್ಬಣ, ಉಪ್ಪು, ವಜ್ರ ಸಾಮಾನು ಮುಂದಾಡು ಇಟ್ಟಿದ್ದು. ಇವು ಉಸುಗು ಜಿನುಗುಸಿಗೆ ಕುಂದಿರ್ತಿದ್ರು. ಸೀದಾ ಹೋಗಿ ಅದಕ್ಕೆ ಕಡ್ಡಿ ಕೆಬಡಿ ತಗೊಂತಿದ್ವಿ. ಏನೇನು ಸಿಕ್ಕವ್ರಿ? ಆನೆ ರೂಢಿ ಸಿಕ್ಕವ್ರಿ, ಬಂಗಾರ ತುಣುಕು. ಉತ್ಖನನ ಪ್ರಕ್ರಿಯೆ ಆರಂಭ ಆಗಿದೆ. ಯಜಮಾನರು ಹೇಳ್ತಾ ಇದ್ರು ನಮ್ಮೂರಲ್ಲಿ ಏನೇನು ಸಿಕ್ಕಿದೆ ಅಂತ. ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲ್ಲ, ಪಾಪ ವಯಸ್ಸಾಗಿದೆ ಅವರಿಗೆ. ಆದರೆ ಸಿಕ್ಕಿರುವಂಥದ್ದು ಮಾತ್ರ ಸತ್ಯ. ಕೆಲವೊಂದು ಈ ಮುತ್ತು, ರತ್ನ, ವಜ್ರ, ವೈಡೂರ್ಯ ಈ ರೀತಿ ಆಭರಣಗಳು ಕೂಡ ಸಿಕ್ಕಿರೋದು. ಜೊತೆಗೆ ಇನ್ನೊಂದು ಎಲ್ಲಿ ನೋಡಿದ್ರೂ ಚಿನ್ನ ಸಿಗುತ್ತೆ ಅನ್ನುವಂಥ ಮಾತಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನನಗನ್ನಿಸ್ತಾ ಇದೆ ಬಹುಶಃ ಏನಂದರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನೀವು ಇದ್ದೀರಿ ಅಂತ. ಸರ್ಕಾರ 25 ಲಕ್ಷ ರೂಪಾಯಿ ಕೂಡ ಬಿಡುಗಡೆ ಮಾಡಿದೆ. ಇವತ್ತಿನಿಂದ ಉತ್ಖನನ ಶುರುವಾಗ್ತಾ ಇದೆ. ಜನ ಹೇಳೋದು ನೋಡಿದ್ರೆ ಮಳೆ ಬಂದಂಥ ಸಂದರ್ಭದಲ್ಲಿ ನಾಣ್ಯಗಳು ಸಿಕ್ಕು, ಎಲ್ಲಿ ಬಗದರೂ ಕೂಡ ಅಲ್ಲಿ ಚಿನ್ನ ಸಿಗುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಅಲ್ಲಿ ಮಾತುಗಳು ಕೇಳಿ ಬರ್ತಾಯಿವೆ. ಕೆಲವರಿಗೆ ಸಿಕ್ಕಿದೆ ಕೂಡ. ಎಲ್ಲಿಂದ ಶುರುವಾಗಿದೆ ಉತ್ಖನನ, ಅದನ್ನು ಚೂರು ವಿವರಿಸಿ. ರಂಗನಾಥ್, ಗದಗ ತಾಲೂಕಿನ ಲಕ್ಕುಂಡಿಯಲ್ಲಿ ಮನೆ ಪಾಯ ಅಡಿಯುವಾಗ ಏನು ನಿಧಿ ಸಿಕ್ತು, ಅದರ ಬೆನ್ನಲ್ಲೇ ಈಗ ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ಅದು ಕೂಡ ಲಕ್ಕುಂಡಿಯ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ. ಸದ್ಯ ನಾನೀಗ ಅದೇ ಪ್ರದೇಶದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ನನ್ನ ಮುಂದ್ಗಡೆ ಇರೋದೇ ಕೋಟೆ ವೀರಭದ್ರ ದೇವಸ್ಥಾನ. ಅದರ ಮುಂಭಾಗ 10ವರೆಗೆ ಸರಿಯಾಗಿ ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಇದೇ ಜಾಗದಲ್ಲಿ ಒಟ್ಟು 10 ಮೀಟರ್
10 ಮೀಟರ್ ಅಗಲ 10 ಮೀಟರ್ ಉದ್ದ ಈ ಪ್ರದೇಶದಲ್ಲಿ ಇವತ್ತು ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಈಗ ನೀವು ದೃಶ್ಯಗಳು ನೋಡ್ತಿರ್ಬೋದು, ಇದೇ ಒಂದು ಪ್ರದೇಶ. ಈಗಾಗಲೇ ಸರ್ಕಾರ ಇದನ್ನ ಸ್ವಾಧೀನಪಡಿಸಿಕೊಂಡಿದ್ದು, ನನ್ನ ಬಲಭಾಗದಲ್ಲಿ ಕಾಣ್ತಿರೋ ಒಂದು ಶಾಲೆ ಏನಿದೆ ಅದು ಕೂಡ ಈಗಾಗಲೇ ಉತ್ಖನನಗೆ ಸಂಬಂಧಪಟ್ಟಂಗೆ ಅದನ್ನು ಕೂಡ ಸರ್ಕಾರ ಸ್ವಾಧೀನಪಡಿಸಿಕೊಂಡಿದೆ. ಈಗ 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 ಇಲ್ಲ ಆಲ್ರೆಡಿ ಈಗ ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಜೊತೆಗೆ ಕಾರ್ಮಿಕರು ಕೂಡ ಎಲ್ಲರೂ ಕೂಡ ಇಲ್ಲಿಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಇಲ್ಲಿ ಒಂದಿಷ್ಟು ಕೆಲಸಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳು ನೋಡ್ತಿರ್ಬೋದು. ಇಲ್ಲಿ ಈಗಾಗಲೇ ಸಲಕೆ, ಪುಟ್ಟಿ ಜೊತೆಗೆ ಪಿಕಾಸಿ ಎಲ್ಲವನ್ನೂ ರೆಡಿ ಇಟ್ಕೊಂಡಿದ್ದಾರೆ. ಇಂದಿನಿಂದ ಸರಿಸುಮಾರು 4 ತಿಂಗಳ ಕಾಲ ಈ ಒಂದು ಉತ್ಖನನ ಕಾರ್ಯ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಇಲ್ಲಿ ಕೆಳಗಡೆ ಏನು ಮಣ್ಣು ಕಾಣುತ್ತೆ ಇದು ಮೇಲ್ಮಟ್ಟದ ಮಣ್ಣು. ಇದರ ಸರಿಸುಮಾರು 6 ಫೂಟ್ ಕೆಳಗಡೆ ಅಗೆದ್ರೆ ಒಂದು ಲಕ್ಕುಂಡಿ, ಹಳೆ ಲಕ್ಕುಂಡಿ ಸಿಗುತ್ತೆ. ಇದು ಕೆರೆಯನ್ನ ಹೂಳೆತ್ತಿದ ಸಂದರ್ಭದಲ್ಲಿ ಮೇಲ್ಮಟ್ಟದಲ್ಲಿ ಹಾಕಿರ್ತಕ್ಕಂಥ ಮಣ್ಣು. ಈಗಾಗಲೇ ಇಲ್ಲಿ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರು ಕೂಡ ಇಲ್ಲೇ ಇದ್ದಾರೆ. ನಾನು ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಇವತ್ತು ಉತ್ಖನನ ಪ್ರಕ್ರಿಯೆ ಹೇಗಿರುತ್ತೆ ಸರ್? ಈಗಾಗಲೇ ನಮ್ಮದು ಉತ್ಖನನ ಆರಂಭ ಆಗಿದೆ, ಸ್ವಚ್ಛತಾ ಕಾರ್ಯ ಆರಂಭ ಆಗಿದೆ. ಇನ್ನೇನು ಮಾರ್ಕಿಂಗ್ ಮಾಡಿ ಭೂಮಿಯನ್ನು ನಿಯಮಬದ್ಧವಾಗಿ ಅಗೆಯುವಂಥ ಕಾರ್ಯ ಪ್ರಾರಂಭ ಆಗುತ್ತದೆ. ಇದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ಸಹಿತವಾಗಿ ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹಿತವಾಗಿ ವೀಕ್ಷಣೆಯನ್ನು ಮಾಡ್ತಾರೆ. ಉತ್ಖನನಕ್ಕೆ ಯಾರು ನಿರ್ದೇಶನ ನೀಡ್ತಾರೆ, ಜವಾಬ್ದಾರಿಯನ್ನು ಯಾರು ತೆಗೆದುಕೊಂಡಿದ್ದಾರೆ ಅವರೆಲ್ಲ ಈಗಾಗಲೇ ಆಗಮಿಸಿದ್ದಾರೆ. ಎಷ್ಟು ಗಂಟೆಗೆ ಆರಂಭ ಆಗುತ್ತೆ? ಎಷ್ಟು ಜನ ಕಾರ್ಮಿಕರು, ಎಷ್ಟು ಜಾಗವನ್ನು ಇವತ್ತು ನೀವು ಗುರುತು ಮಾಡಿದಿರಿ? ಒಟ್ಟು 15 ಮಹಿಳಾ ಕಾರ್ಮಿಕರು, 5 ಪುರುಷ ಕಾರ್ಮಿಕರು ಬಂದಿದ್ದಾರೆ. ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಸ್ವಲ್ಪ ಸಿಬ್ಬಂದಿಯನ್ನು ಕಡಿಮೆ ತೆಗೆದುಕೊಂಡಿದ್ದೇವೆ. 33 ಫೀಟು 33 ಫೀಟ್ ಅಳತೆಯಲ್ಲಿ ನಾವು ಉತ್ಖನನವನ್ನು ಮಾಡ್ತೇವೆ. ಇದಕ್ಕೆ ಬೇಕಾದಂಥ ಎಲ್ಲ ಸಿಬ್ಬಂದಿಯು ಸಹಿತವಾಗಿ ನಮ್ಮಲ್ಲಿದೆ. ರಕ್ಷಣೆ ಇರ್ಬೋದು, ಅದಕ್ಕೆ CC ಕ್ಯಾಮ್ರಾ ಇರ್ಬೋದು, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಆಯುಕ್ತರು ಹೇಳುವ ಪ್ರಕಾರ ಈಗಾಗಲೇ ಉತ್ಖನನ ಕಾರ್ಯಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಕಾರ್ಮಿಕರು ಕೂಡ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಇಲ್ಲಿ ಉತ್ಖನನ ಆರಂಭ ಮಾಡ್ತೀವಿ ಅನ್ನೋದು ಆಯುಕ್ತರ ಮಾತು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.